Hello everyone, welcome back to my session. This class is brought to you by Vivekananda PU College. In the last class, we have studied our environment, Namma Parisara. In that, we also studied what do you mean by our environment, the definition of our environment, what are the components of our environment, biotic factors, abiotic factors, and even we can find the producer community, consumer community, decomposer community, and even the examples, how they are interacting, all we have seen. ನಮ್ಮ ಲಾಸ್ಟ್ ತರಗತಿಯಲ್ಲಿ ಹಿಂದಿನ ತರಗತಿಯಲ್ಲಿ ನಾವೇನೆಲ್ಲ ಕಲ್ತಿದ್ದೇವೆ, ಪರಿಸರ ಅಂದರೆ ವ್ಯಾಖ್ಯಾನವನ್ನು ಕಲ್ತಿದ್ದೇವೆ, ಅದರೊಟ್ಟಿಗೆ ಪರಿಸರದಲ್ಲಿರುವಂತಹ ಜೈವಿಕ ಅಂಶಗಳು ಯಾವುದು, ಅಜೈವಿಕ ಅಂಶಗಳು ಯಾವುದು ಅದನ್ನು ಕೂಡ ಕಲ್ತಿದ್ದೇವೆ. ಅದರೊಂದಿಗೆ ಹೌ ದೇ ಆರ್, ಪ್ರತಿವರ್ತನೆಯನ್ನು ತೋರಿಸ್ತದೆ, ಅವುಗಳು ಹೇಗೆ ಇಂಟರಾಕ್ಷನ್ ಮಾಡ್ತವೆ, ಪ್ರತಿವರ್ತನೆಯನ್ನು ಮಾಡ್ತವೆ ಎಂಬುದನ್ನು ಕೂಡ ಕಲ್ತಿದ್ದೇವೆ. ಒಂದು ಎಕ್ಸಾಂಪಲ್ ಇಕೋಸಿಸ್ಟಮ್ ಅನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಇವತ್ತು ಆ ಪ್ರತಿವರ್ತನೆಯಿಂದಾಗಿ ನಮ್ಮ ಈ ಒಂದು ಪರಿಸರದಲ್ಲಿ ಹೇಗೆ ಸಮತೋಲನ ಉಂಟಾಗ್ತಾ ಇದೆ, ಅದು ಹೇಗೆ ಕ್ಯಾರಿ ಫಾರ್ವರ್ಡ್ ಆಗ್ತದೆ, ಅದರ ಬಗ್ಗೆ ಇವತ್ತು ನೋಡುವ. ಓಕೆ, ದ ಇಂಟರಾಕ್ಷನ್ ಆಫ್ ದೀಸ್ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಆರ್ ಡಿಕಂಪೋಸರ್ಸ್ ಲೀಡ್ಸ್ ಟು ದ ಬ್ಯಾಲೆನ್ಸ್ ಇನ್ ಬಿಟ್ವೀನ್ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಫ್ಯಾಕ್ಟರ್, ಸೊ ದ್ಯಾಟ್ ಅವರ್ ನೇಚರ್ ಈಸ್ ಮೇಂಟೈನಿಂಗ್ ಎವ್ರಿ ಟೈಮ್ ಇನ್ ಎಫಿಷಿಯಂಟ್ ವೇ. ಹೌ ದೇ ಆರ್ ಕ್ಯಾರಿಂಗ್ ಔಟ್ ಅಂತ ಇವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಓಕೆ, my dear students, we have studied producers, we have studied in consumer, we have studied the primary consumer, secondary consumer, tertiary consumer, and at last all are these decomposed by decomposers. ಅದರ ಬಗ್ಗೆ ಎಲ್ಲ ನಾವು ಮಾತಾಡಿದ್ದೇವೆ. ಓಕೆ, ಇವತ್ತು ಈ ಎಲ್ಲ ಇಂಟರಾಕ್ಷನ್ ಇಂದಾಗಿ, ಎಲ್ಲ ಪ್ರತಿವರ್ತನೆಯಿಂದಾಗಿ ಎರಡು ಟರ್ಮಿನಾಲಜಿಗಳು ಎರೈಸ್ ಆಗಿದೆ, ಎರಡು ಟರ್ಮಿನಾಲಜಿಗಳು ಏನು ಬೆಳಕಿಗೆ ಬಂದಿವೆ. ಯಾವುದದು, ವಾಟ್ ಆರ್ ದೋಸ್ ಟು ಟರ್ಮಿನಾಲಜೀಸ್ ಅಂತ ಇವತ್ತು ನಾವು ಕಲಿಲಿಕ್ಕಿದ್ದೇವೆ. ಓಕೆ, first one is a food chain. Okay, first one is a food chain. ಆಯ್ತಾ? Second one is a food web. Food chain and food web. ಕನ್ನಡದಲ್ಲಿ ಈ ಫುಡ್ ಚೈನ್ ಅನ್ನು ಏನಂತ ಕರಿತೇವೆ? ಆಹಾರ ಸರಪಳಿ ಅಂತ ಕರಿತೇವೆ. ಓಕೆ, ದ ಸೆಕೆಂಡ್ ಒನ್, ದ ಫುಡ್ ವೆಬ್ ಅನ್ನು ಏನಂತ ಕರಿತೇವೆ? ಆಹಾರ ಜಾಲ ಅಂತ ಕರಿತೇವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಹಾರ ಜಾಲ, ಆಹಾರ ಸರಪಳಿ ಮತ್ತೆ ಆಹಾರ ಜಾಲ ಅದೇನು ಅಂತ ಈಗ ನಾವು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಒನ್ ಬೈ ಒನ್ ಆಗಿ ನಾವು ಹೋಗುವ, ಅರ್ಜೆಂಟೀನ್ ಇಲ್ಲ ನಮಗೆ. ದ ಫಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಡಿಫೈನ್ ಈಸ್ ಫುಡ್ ಚೈನ್. ವಾಟ್ ಯು ಮೀನ್ ಬೈ ಫುಡ್ ಚೈನ್? ಓಕೆ ಸರ್, ಈ ಫುಡ್ ಚೈನ್ ಅಂದ್ರೆ ಏನು ಅಂತ ನಿಮಗೆ ಕ್ವಶನ್ ಇರಬಹುದು ಅಲ್ವಾ? ಓಕೆ, ಏನು ಫುಡ್ ಚೈನ್ ಅಂದ್ರೆ? ವಾಟ್ ಯು ಮೀನ್ ಬೈ ಫುಡ್ ಚೈನ್? ವಾಟ್ ಆರ್ ದ ಡೆಫಿನಿಷನ್ ಯು ಕ್ಯಾನ್ ಗಿವ್ ಫಾರ್ ಫುಡ್ ಚೈನ್? ಓಕೆ, ದ series of organisms okay at different biotic levels, series of organisms taking part in a different biotic level is called food chain. ಬನ್ನಿ ಏನು ಅಂತ ಹೇಳುವ. series of organisms taking part in different biotic level. ಏನು ಸರ್ ಬಯೋಟಿಕ್ ಲೆವೆಲ್? ಅರ್ಜೆಂಟ್ ಮಾಡಬೇಡಿ, ಹೇಳುವ. The series of organisms taking part in a different biotic level is termed as food chain. ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ನಿಮಗೆ ಅನಿಸ್ಬೋದು, ಬಟ್ ಇಟ್ ಇಸ್ ವೆರಿ ಸಿಂಪಲ್ ಮಕ್ಕಳೇ. ಸೀರೀಸ್ ಆಫ್ ಆರ್ಗ್ಯಾನಿಸಮ್ಸ್ ಅಂದ್ರೆ, ಓಕೆ, ವಿ ಹ್ಯಾವ್ ಸ್ಟಡಿಡ್ ಪ್ರೊಡ್ಯೂಸರ್ ಆಗಿ ನಮಗೆ ಕನ್ಸ್ಯೂಮರ್ ಬರ್ತಾರೆ, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್. ಇವುಗಳೆಲ್ಲ ಏನಾಯ್ತು ಈಗ ಒನ್ ಬೈ ಒನ್ ಆಗಿ ಬಂತಲ್ವಾ? ಎಸ್, ಫಸ್ಟಿಗೆ we can see the producer able to produce their food. The second one we have seen primary consumer alva, which is directly depending on producer. Next we have seen secondary consumer, which is directly depend on primary consumer. Next tertiary consumer nodideve, secondary consumer mele directly depend agide alva. What do you mean by this? ಇದೆಲ್ಲ ಈಗ series of organisms ಆಯ್ತು. Okay, series of organisms taking part in different biotic levels. ಏನು ಈ ಡಿಫರೆಂಟ್ ಬಯೋಟಿಕ್ ಲೆವೆಲ್ಸ್ ಅಂದ್ರೆ,
ಪ್ರೊಡ್ಯೂಸರ್ ಅಂದ್ರೆ ಏನಾಯ್ತು, ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ದ ಫುಡ್ ಅಂತ ಹೇಳಿದ್ರಿ. ನೆಕ್ಸ್ಟ್ ವಿ ಹ್ಯಾವ್ ಸ್ಟಡಿಡ್ ಕನ್ಸ್ಯೂಮರ್ ಅಂತ, ವಿಚ್ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡಿಂಗ್ ಆನ್ ವಿಚ್ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡಿಂಗ್ ಆನ್ ಪ್ರೊಡ್ಯೂಸರ್ ಅಂತ ವಿ ಹ್ಯಾವ್ ಸ್ಟಡಿಡ್. ಇವುಗಳಲ್ಲಿ ಏನಾಯ್ತು, ಒಂದೊಂದು ಲೆವೆಲ್ಗಳಾಗ್ತಾ ಹೋಯ್ತು ಅಲ್ವಾ. ಒಂದು ಲೆವೆಲ್ ವಿಚ್ ಆರ್ ಏಬಲ್ ಟು ಪ್ರೊಡ್ಯೂಸ್ ದ ಫುಡ್, ಇನ್ನೊಂದು ಲೆವೆಲ್ ವಿಚ್ ಆರ್ ಡಿಪೆಂಡಿಂಗ್ ಆನ್ ದಿ ಪ್ರೊಡ್ಯೂಸರ್ ಅಂತ ಆಯ್ತು. ಮತ್ತೊಂದು ಏನಾಯ್ತು, ನೆಕ್ಸ್ಟ್ ಡಿಕಂಪೋಸಿಂಗ್ ಪ್ರೊಸೆಸ್ಸಿಗೆ ಹೋಯ್ತು. ಇವುಗಳೆಲ್ಲ ಡಿಫರೆಂಟ್ ಲೆವೆಲ್ ಅಂತ ನಾವು ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಇವುಗಳನ್ನೆಲ್ಲ ನಾವು ಒಟ್ಟಿಗೆ ಒಂದು ಲೈನಲ್ಲಿ ನಿಲ್ಲಿಸಿದ್ರೆ, ಈಗ ನಾನು ಇಲ್ಲಿ ಒಂದು ಸಸ್ಯ, ಓಕೆ, ಐ ಆಮ್ ಪ್ರೊಡ್ಯೂಸಿಂಗ್ ಫುಡ್. ನೆಕ್ಸ್ಟ್ ಇಲ್ಲಿ ಐ ಹ್ಯಾವ್ ಪ್ರೈಮರಿ ಕನ್ಸ್ಯೂಮರ್, ಐ ಆಮ್ ಡೈರೆಕ್ಟ್ಲಿ ಡಿಪೆಂಡಿಂಗ್ ಆನ್ ದಿ producer. Next again illi I have a secondary consumer directly depending on the primary consumer. Illi tertiary consumer directly depending on the secondary consumer. Now this is a series alva. Yes, ಈಗ ಪ್ರೊಡಕ್ಷನ್ ಅಂತ ಹೇಳೋದು ಒಂದು ಲೆವೆಲ್ ಆಯಿತು, ಕನ್ಸಪ್ಷನ್ ಅಂತ ಹೇಳೋದು ಇನ್ನೊಂದು ಲೆವೆಲ್ ಆಯಿತು. ಅದನ್ನೇ ಇಲ್ಲಿ ಬಯೋಟಿಕ್ ಲೆವೆಲ್ ಅಂತ ಹೇಳೋದು. ಇವುಗಳನ್ನೆಲ್ಲ ಒಟ್ಟಿಗೆ ನಿಲ್ಲಿಸಿದ್ರೆ ನಮ್ಗೆ ಏನು ಸಿಕ್ತು, ಆ ಚೈನ್ ಸಿಕ್ತು ಅಲ್ವಾ. ವಿ ಹ್ಯಾವ್ ಅ ಸೀರೀಸ್ ಆಫ್ ಚೈನ್ ದಟ್ ಈಸ್ ರೆಫರ್ಡ್ ಆಸ್ ಯುವರ್ ಫುಡ್ ಚೈನ್. Again, series of organisms taking a part in a different biotic levels, taking part in a different biotic level. It may be a producer, it may be a consumer, next into decomposer. That is referred as a food chain. Okay, ಈ ಫುಡ್ ಚೈನ್ ಅನ್ನು ನಾವು ಆಹಾರ ಜಾಲ ಅಂತ ಕರಿತೇವೆ. ಫುಡ್ ಚೈನ್ ಅನ್ನು ನಾವೇನು ಅಂತ ಆಹಾರ ಜಾಲ ಅಂತ ಕರಿತೇವೆ. ವಾಟ್ ಯು ಮೀನ್ ಬೈ ಆಹಾರ ಜಾಲ ಅಂದ್ರೆ, ನಾವು ಒಂದು ಎಲ್ಲ ಪ್ರಾಣಿ ನಮ್ಮಲ್ಲಿರುವಂಥ ಎಲ್ಲ ಉತ್ಪಾದಕರಾಗಿರ್ಬೋದು ಅಥವಾ ಕನ್ಸ್ಯೂಮರ್ಸ್ ಆಗಿರ್ಬೋದು ಅಥವಾ ಭಕ್ಷಕರಾಗಿರ್ಬೋದು, ಇವುಗಳನ್ನೆಲ್ಲ ಒಂದು ಗುಂಪಾಗಿ ತಗೊಂಡ್ರೆ ಈ ಸರಣಿಯಲ್ಲಿ ಬರುವಂಥ ಎಲ್ಲ ಜೀವಿಗಳು ಪ್ರತಿಯೊಂದು ವಿಧಕ್ಕೆ, ಪ್ರತಿಯೊಂದು ಬಯೋಟಿಕ್ ಅಂದರೆ ಜೈವಿಕ ವಿಧಗಳಲ್ಲಿ ಅವುಗಳು ಒಂದೊಂದು ಆಕ್ಷನ್ ಅನ್ನು ಮಾಡ್ತಾ ಇರ್ತವೆ ಅಥವಾ ಒಂದರ ಮೇಲೆ ಒಂದು ಡಿಪೆಂಡಿಂಗ್ ಆದಂತಹ ರಿಲೇಶನ್ಶಿಪ್, ಬಾಂಧವ್ಯವನ್ನು ತೋರಿಸ್ತಾ ಇರ್ತವೆ. ಅವುಗಳನ್ನು ನಾವು ಆಹಾರ ಸರಪಳಿ ಅಂತ ಕರೆಯೋದು. ಸರಣಿ ಆಹಾರ ಸರಪಳಿಯಲ್ಲಿ ನಾವು ಸರಣಿ ಅಂತ ಮೆನ್ಷನ್ ಮಾಡ್ತೇವೆ. ಹೇಗೆ ಅಂದ್ರೆ ಎಲ್ಲ ಜೀವಿಗಳು ತೋರಿಸುವಂತಹ ಸರಪಳಿ, ಅದು ನಿಮ್ಮ ಉತ್ಪಾದಕರಾಗಿರ್ಬೋದು ಅಥವಾ ಭಕ್ಷಕರಾಗಿರ್ಬೋದು, ವಿಘಟಕರಾಗಿರ್ಬೋದು, ಅವುಗಳನ್ನೆಲ್ಲ ನಾವು ಒಟ್ಟಿಗೆ ಸಾಲನ್ನು ನಿಲ್ಲಿಸಿ ನಮಗೆ ಸಿಗುವಂತಹ ರಿಲೇಶನ್ಶಿಪ್, ಆ ಬಾಂಧವ್ಯವೇ ನಮ್ಮ ಆಹಾರ ಸರಪಳಿ. ಅದು ಏನು ಸರ್ ಆಹಾರ ಸರಪಳಿ? ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ರೆ, ಎಸ್, ಹಿಯರ್ ಇಸ್ ಅ ಎಕ್ಸಾಂಪಲ್ ಫಾರ್ ಯು. ಓಕೆ, you take an example of a forest, on the card you take an example of a forest. In forest, my dear students, we can see different kind of a green plants alva. Okay, maybe ದೊಡ್ಡ ಟಾಲ್ ಟ್ರೀಸ್ ಇರ್ಬೋದು ಅಥವಾ ಸಣ್ಣ ಸಣ್ಣ ಗಿಡಗಂಟಿಗಳಿರ್ಬೋದು. ವಿ ಈವನ್ ಸಿ ಸ್ಟ್ರಬ್ಸ್, ಹರ್ಬ್ಸ್ ಎಲ್ಲ ನೋಡಿರ್ಬೋದು. ಓಕೆ, ಅವುಗಳೆಲ್ಲ ನಾನು ಗ್ರೀನ್ ಪ್ಲಾಂಟ್ ಅಂತ ಜನರಲ್ ಆಗಿ ಹೇಳ್ತೇನೆ. ಓಕೆ, ಇನ್ ದ ಫಾರೆಸ್ಟ್ ಐ ಕ್ಯಾನ್ ಸಿ ಗ್ರೀನ್ ಪ್ಲಾಂಟ್ಸ್. ಓಕೆ, ಈ ಗ್ರೀನ್ ಪ್ಲಾಂಟ್ಸ್ ಅನ್ನು ಯಾರು ತಿಂದು ಬದುಕ್ತಾ ಇರ್ತಾರೆ? ಸಾರಿ, ಓನ್ಲಿ ಒಂದು ಡೈರೆಕ್ಷನ್ ಮಾತ್ರ. ಗ್ರೀನ್ ಪ್ಲಾಂಟ್ಸ್ ಅನ್ನು ಯಾರು ತಿಂದು ಬದುಕ್ತಾ ಇರ್ತಾರೆ? ಓಕೆ, ಗ್ರೀನ್ ಪ್ಲಾಂಟ್ಸ್ ಆರ್ ಬೀಯಿಂಗ್ ಈಟನ್ ಬೈ ಇನ್ಸೆಕ್ಟ್ಸ್ ಅಲ್ವಾ. ಗ್ರೀನ್ ಪ್ಲಾಂಟ್ಸ್ ಆರ್ ಬೀಯಿಂಗ್ ಈಟನ್ ಬೈ ಇನ್ಸೆಕ್ಟ್ಸ್. ಓಕೆ ಸರ್, ಈ ಇನ್ಸೆಕ್ಟ್ಸ್ ಅನ್ನು ಯಾರು ತಿಂದು ಬದುಕ್ತಾ ಇರ್ಬೋದು? ಫ್ರಾಗ್ ತಿಂದು ಬದುಕ್ತಾ ಇರ್ಬೋದು. ಓಕೆ, ಫ್ರಾಗ್ ಅನ್ನು ಯಾರು ತಿಂದು ಬದುಕ್ತಾ ಇರ್ಬೋದು? ಯಾರು? ಎಸ್, ಅ ಸ್ನೇಕ್. ಎಸ್, ಸ್ನೇಕ್ ಅನ್ನು ಯಾರು ತಿಂದು ಬದುಕ್ತಾ ಇರ್ಬೋದು? ಯಾವುದೋ ಒಂದು ಪಕ್ಷಿ, ಟೇಕ್ ಅನ್ ಈಗಲ್ ಅಲ್ವಾ. ಒಮ್ಮೆಲಿ ಬನ್ನಿ, ಇನ್ ದ ಫಾರೆಸ್ಟ್ ಇಕೋಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದೇನೆ. ಕಾಡುಗಳಲ್ಲಿ ಯಾವ ಥರ ಆಹಾರ ಸರಪಳಿ ಆರ್ ಫುಡ್ ಚೈನ್ ಐ ಕ್ಯಾನ್ ಸಿ ಅಂತ ಅದರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಐ ಕ್ಯಾನ್ ಫೈಂಡ್ ಗ್ರೀನ್ ಪ್ಲಾಂಟ್ಸ್, ಇನ್ಸೆಕ್ಟ್ಸ್, ಫ್ರಾಗ್, ಸ್ನೇಕ್, ಈಗಲ್. ಇವುಗಳೆಲ್ಲ ಎಲ್ಲಿರ್ತದೆ ಮಕ್ಕಳೇ? ನಮ್ಮ ಫಾರೆಸ್ಟಲ್ಲಿ ಇರ್ತದೆ. ಓಕೆ, ಗ್ರೀನ್ ಪ್ಲಾಂಟ್ಸ್ ಅನ್ನು ಇನ್ಸೆಕ್ಟ್ಸ್ ತಿಂತದೆ, ಇನ್ಸೆಕ್ಟ್ಸ್ ಅನ್ನು ಫ್ರಾಗ್ ತಿಂತದೆ ಅಲ್ವಾ, ಕಪ್ಪೆ ತಿಂತದೆ, ಕಪ್ಪನ್ನು ಹಾವು ತಿಂತದೆ, ಹಾವನ್ನು ಯಾವುದೋ ಒಂದು ಗಿಡುಗ ತಿಂತದೆ ಅಲ್ವಾ. ಎಸ್,
ಈಗ ಇಲ್ಲಿ ನೋಡಿ, ಇಟ್ ಇಸ್ ಅ ಸೀರೀಸ್ ಆಫ್ ಆರ್ಗ್ಯಾನಿಸಮ್ಸ್. ಹೌದಾ? ಒಂದು ಜೀವಿಯ ಸರಪಳಿಯ ಇದು, ಪ್ರತಿಯೊಂದು ಜೀವಿಗಳ ಸರಪಳಿಯ. ಹೌದು. ಈ ಜೀವಿಗಳ ಸರಪಳಿಯಲ್ಲಿ ಐ ಫೈಂಡ್ ಬಯೋಟಿಕ್ ಲೆವೆಲ್ಸ್. ನೋಡಿ, ಈ ಗ್ರೀನ್ ಪ್ಲಾಂಟ್ಸ್ ಅಂತ ಹೇಳುವಂಥದ್ದು ಪ್ರೊಡ್ಯೂಸರ್ ಅಲ್ವಾ, ವಿಚ್ ಆರ್ ಏಬಲ್ ಟು ಪ್ರೊಡ್ಯೂಸ್ ದೇರ್ ಓನ್ ಫುಡ್ ಅಲ್ವಾ? ಎಸ್ ಸರ್. ನೆಕ್ಸ್ಟ್ ವಿ ಹ್ಯಾವ್ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಏನಿದೆ, ದೀಸ್ ಆರ್ ಆಲ್ ಕನ್ಸ್ಯೂಮರ್ಸ್ ಅಲ್ವಾ? ಕನ್ಸ್ಯೂಮರ್ಸ್, ಭಕ್ಷಕರು. ಹೌದು. ಇಲ್ಲಿ ಇನ್ಸೆಕ್ಟ್ಸ್ ಅಂತ ಹೇಳುವಂಥದ್ದು ಅಥವಾ ಕೆಲವು ಹಾತೆಗಳು ಅಂತ ಹೇಳುವಂಥದ್ದು, ಅವುಗಳೆಲ್ಲ ಏನು, ದೇ ಆರ್ ಡೈರೆಕ್ಟ್ಲಿ ಡಿಪೆಂಡಿಂಗ್ ಆನ್ ಯುವರ್ ಗ್ರೀನ್ ಪ್ಲಾಂಟ್ಸ್. ಸೊ ಇಟ್ ಈಸ್ ನೋನ್ ಟು ಬಿ ದ ಪ್ರೈಮರಿ ಕನ್ಸ್ಯೂಮರ್, ಪ್ರಾಥಮಿಕ ಭಕ್ಷಕರು. ನೆಕ್ಸ್ಟ್ ಹಿಯರ್ ವಿ ಹ್ಯಾವ್ ಕಪ್ಪೆ. ಕಪ್ಪೆ ಯಾವುದರ ಮೇಲೆ ಡಿಪೆಂಡ್ ಆಗಿದೆ? ಇನ್ಸೆಕ್ಟ್ ಮೇಲೆ, ಹಾತೆ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ? ಇದು ಡೈರೆಕ್ಟ್ಲಿ ಡಿಪೆಂಡ್ ಆಗಿದೆ. ಇದನ್ನು ನಾವು ದ್ವಿತೀಯಕ ಭಕ್ಷಕರು ಅಂತ ಕರಿತೇವೆ. ನೆಕ್ಸ್ಟ್ ದಿಸ್ ಈಸ್ ತೃತೀಯಕ ಭಕ್ಷಕರು. ಹಾವು ಈ ಫ್ರಾಗ್ನ ಮೇಲೆ ಡಿಪೆಂಡ್ ಆಗಿದೆ. ಹಾವು ಅಂತ ಹೇಳೋದು ಕಪ್ಪೆನ ತಿಂದು ಬದುಕ್ತದೆ. ಇವನ್ ಈಗಲನ್ನು ನಾನು ಕ್ವಾಡ್ರಲ್ ಕನ್ಸ್ಯೂಮರ್ ಅಂತ ಕರಿಬಹುದು, ಅಥವಾ ಚತುರ್ಥಕ ಭಕ್ಷಕರು ಅಂತ ಕರಿಬಹುದು ಅಲ್ವಾ? ಈಗ ಇವುಗಳೆಲ್ಲ ಒಂದರ ಮೇಲೆ ಒಂದು ಡಿಪೆಂಡ್ ಆಗಿದೆ. ಬಟ್ ಇಲ್ಲಿಂದ ನಾವು ನೋಡುವಾಗ ಇಟ್ ಇಸ್ ಅ ಸೀರೀಸ್ ಆಫ್ ಆರ್ಗ್ಯಾನಿಸಮ್, ಒಂದು ಜೀವಿಗಳ ಸರಣಿ. ಈ ಸರಣಿಯಲ್ಲಿ ಐ ಕ್ಯಾನ್ ಫೈಂಡ್ ಡಿಫರೆಂಟ್ ಬಯೋಟಿಕ್ ಲೆವೆಲ್ಸ್. ಯಾವುದು? ಪ್ರೊಡ್ಯೂಸರ್ ಇದ್ದಾವೆ, ಕನ್ಸ್ಯೂಮರ್ಸ್ ಇದ್ದಾವೆ ಅಲ್ವಾ? ಇವುಗಳನ್ನೇ ನಾನು ಫುಡ್ ಚೈನ್ ಅಂತ ಕರೆಯುವುದು. ಎಸ್, ಈ ಫುಡ್ ಚೈನ್ ಎಲ್ಲಿ ಕಂಡು ಬರ್ತದೆ ಮಕ್ಕಳೇ? ವಿ ಕ್ಯಾನ್ ಫೈಂಡ್ ದೀಸ್ ಕೈಂಡ್ ಆಫ್ ಅ ಫುಡ್ ಚೈನ್ ಇನ್ ದ ಕೇಸ್ ಆಫ್ ಅ ಫಾರೆಸ್ಟ್. ಎಸ್, ಇನ್ ದ ಕೇಸ್ ಆಫ್ ಫಾರೆಸ್ಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅನ್ನು ನಾನು ತಗೊಳ್ತೇನೆ. ಕ್ಯಾನ್ ಐ ಟೇಕ್ ಎಕ್ಸಾಂಪಲ್ ಆಫ್ ಗ್ರಾಸ್ ಲ್ಯಾಂಡ್. ಓಕೆ, ಐ ಆಮ್ ಟೇಕಿಂಗ್ ಎಕ್ಸಾಂಪಲ್ ಆಫ್ ಗ್ರಾಸ್ ಲ್ಯಾಂಡ್, ಹುಲ್ಲುಗಾವಲು, ಗ್ರಾಸ್ ಲ್ಯಾಂಡ್. ಎಗೇನ್ ಗ್ರಾಸ್ ಲ್ಯಾಂಡ್ ಅಲ್ಲಿ ಏನೆಲ್ಲ ನಿಮಗೆ ಕಂಡು ಬರ್ತದೆ? ಎಗೇನ್ ಯು ಹ್ಯಾವ್ ಗ್ರೀನ್ ಪ್ಲಾಂಟ್ಸ್, ಚಿಕ್ಕ ಚಿಕ್ಕ ಹುಲ್ಲುಗಳು ಇರ್ಬೋದು ಅಲ್ವಾ? ಅದನ್ನು ಜನರಲ್ ಆಗಿ ಗ್ರೀನ್ ಪ್ಲಾಂಟ್ಸ್ ಅಂತಲೇ ಹೇಳ್ತೇನೆ. ದೀಸ್ ಗ್ರೀನ್ ಪ್ಲಾಂಟ್ಸ್ ಓಕೆ ಆರ್ ಈಟನ್ ಬೈ ಯಾರು ಬಂದು ಆ ಗ್ರೀನ್ ಪ್ಲಾಂಟ್ಸ್ ಅಂತ ತಿಂತವೆ? ಯಾರು ತಿನ್ಬಹುದು? ಓಕೆ, ಐ ಆಮ್ ಜಸ್ಟ್ ಟೇಕಿಂಗ್ ಎಕ್ಸಾಂಪಲ್ ಆಫ್ ಕೌ. ದನ ಬಂದು ತಿನ್ಬೋದು ಅಲ್ವಾ? ಓಕೆ, ದನವನ್ನು ಯಾರು ತಿಂತಾರೆ? ಓಕೆ, ದನವನ್ನು ಟೈಗರ್ ತಿಂತದೆ. ಇಟ್ಸ್ ಎನದರ್ ಎಕ್ಸಾಂಪಲ್. ಓಕೆ, ಗ್ರೀನ್ ಪ್ಲಾಂಟ್ಸ್ ಆರ್ ಈಟನ್ ಬೈ ಕೌ ಬೀಯಿಂಗ್ ಈಟನ್ ಬೈ ಟೈಗರ್ ಅಲ್ವಾ? ಈ ಹುಲ್ಲನ್ನು ನಮ್ಮ ದನಗಳು ತಿಂತದೆ, ದನವನ್ನು ಮತ್ತೆ ಒಂದು ಹುಲಿ ಬಂದು ತಿಂತದೆ. ಇಟ್ಸ್ ಎನದರ್ ಎಕ್ಸಾಂಪಲ್ ಹುಲ್ಲುಗಾವಲಲ್ಲಿ. ಓಕೆ, ಹೇಗೇನು ಇನ್ನೊಂದು ಎಕ್ಸಾಂಪಲ್ ನಾವು ನೋಡುವ. ಫಾರೆಸ್ಟ್ ಬಗ್ಗೆ ಆಯಿತು, ಗ್ರಾಸ್ ಲ್ಯಾಂಡ್ ಬಗ್ಗೆ ಆಯಿತು. ಯು ಟೇಕ್ ಅ ಎಕ್ಸಾಂಪಲ್ ಇನ್ ಅಕ್ವಾಟಿಕ್ ಸಿಸ್ಟಮ್. ನೀರಿನಲ್ಲಿ ಹೇಗಿರ್ತದೆ ನೋಡುವ. ಅಕ್ವಾಟಿಕ್ ಸಿಸ್ಟಮ್ ಅದನ್ನೇ ನಾನು ಪಾಂಡ್ ಅಂತ ಕರಿತೇನೆ. ಪಾಂಡಲ್ಲಿ ನೋಡುವ, ಪಾಂಡಲ್ಲಿ ಏನಿದೆ? ಓಕೆ, ಅಥವಾ ಚಿಕ್ಕ ಕೆರೆಗಳಲ್ಲಿ ಯಾವ ಟೈಪ್ ಆಫ್ ಈ ಆಹಾರ ಸರಪಣಿ ಇರ್ತದೆ ಅಂತ ನೋಡುವ. ಆಯಿತು ಮಕ್ಕಳೇ, ಯು ಜಸ್ಟ್ ಇಮ್ಯಾಜಿನ್ ಒಂದು ಕೆರೆಯನ್ನು ಇಮ್ಯಾಜಿನ್ ಮಾಡಿ. ಕ್ಯಾನ್ ಯು ಫೈಂಡ್ ಆಲ್ಗೆ ದೇರ್? ಹೌದಾ? ಅಲ್ಲಿ ಆಲ್ಗೆಗಳನ್ನು ನೀವು ನೋಡ್ಬೋದಾ? ಎಸ್ ಸರ್, ನೋಡ್ಬೋದು. ಓಕೆ, ಆ ಆಲ್ಗೆಯನ್ನು ಕೂಡ ನಾನಿಲ್ಲಿ ಗ್ರೀನ್ ಪ್ಲಾಂಟ್ಸ್ ಅಂತ ಬರಿತೇನೆ. ಓಕೆ, ದೋಸ್ ಗ್ರೀನ್ ಪ್ಲಾಂಟ್ಸ್ ಆರ್ ಬೀಯಿಂಗ್ ಈಟನ್ ಬೈ ವಾಟ್? ಯಾರು ತಿಂತಾರೆ ಈ ಗ್ರೀನ್ ಪ್ಲಾಂಟ್ಸ್ ಅನ್ನು? ಯಾರು ತಿನ್ಬೋದು ಮಕ್ಕಳೇ? ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಿ ನನಗೆ. ಗ್ರೀನ್ ಪ್ಲಾಂಟ್ಸ್ ಆರ್ ಬೀಯಿಂಗ್ ಈಟನ್ ಬೈ ಯಾರು? ಸಮ್ ಕ್ರಸ್ಟೇಷಿಯನ್ಸ್ ತಿನ್ಬೋದು, ಅಥವಾ ಚಿಕ್ಕ ಚಿಕ್ಕ ಫಿಶ್ಗಳು ತಿನ್ಬೋದು, ಚಿಕ್ಕ ಚಿಕ್ಕ ಮೀನುಗಳು ತಿನ್ಬೋದು. ಸ್ಮಾಲ್ ಫಿಶಸ್ ಅಂತ ಬರಿತೇನೆ. ಸ್ಮಾಲ್ ಫಿಶಸ್. ಈ ಸ್ಮಾಲ್ ಫಿಶಸ್ ಅನ್ನು ಯಾರು ತಿಂತಾರೆ? ಎಗೇನ್ ಯು ಕ್ಯಾನ್ ಗಿವ್ ಅ ಎಕ್ಸಾಂಪಲ್, ದಟ್ ಈಸ್ ಸರ್ ಬಿಗ್ ಫಿಶಸ್ ತಿಂತಾರೆ ಸರ್. ಓಕೆ, ಅದು ಸಹ ತಗೊಂಡೆ. ಈ ಬಿಗ್ ಫಿಶಸ್ ಅನ್ನು ಯಾರು ತಿಂತಾರೆ? ಯಾರು ತಿನ್ಬೋದು? ಈವನ್ ಯು ಕ್ಯಾನ್ ಫೈಂಡ್ ಸೋ ಮೆನಿ ಬರ್ಡ್ಸ್. ನಾನು ಒಂದು ಕಿಂಗ್ ಫಿಶರ್ ಅಂತ ಬರಿತೇನೆ. ಓಕೆ, ಕಿಂಗ್ ಫಿಶರ್ ತಿನ್ಬೋದು. ಓಕೆ, ನಮ್ಮ ಪಾಂಡಲ್ಲಿ ಕೆರೆ ಬಗ್ಗೆ ಮಾತಾಡ್ತಿದ್ದೇವೆ. ಅಲ್ಲಿ ನಮಗೆ ಆಲ್ಗೆಗಳಿದ್ದಾವೆ. ಆ ಆಲ್ಗೆಯನ್ನು ಚಿಕ್ಕ ಮೀನುಗಳು ತಿಂತವೆ, ನಂತರ ದೊಡ್ಡ ಮೀನುಗಳು ತಿಂತಾರೆ, ಮತ್ತು ಯಾವುದೋ ಒಂದು ಹದ್ವ ಅಥವಾ ಕಿಂಗ್ ಫಿಶರ್ ಯಾವುದೋ ಒಂದು ಪಕ್ಷಿ ಬಂದು ತಿಂತವೆ. ಇದು ಕೂಡ ಒಂದು ಆಹಾರ ಸರಪಣಿ ಆಯ್ತಲ್ವಾ? ಈಗ ನೋಡಿ ಮಕ್ಕಳೇ, ಫಾರೆಸ್ಟ್ ಆಗಿರಲಿ, ಗ್ರಾಸ್ ಲ್ಯಾಂಡ್ ಆಗಿರಲಿ, ಅಥವಾ ಅಕ್ವಾಟಿಕ್ ಪಾಂಡ್ ಆಗಿರಲಿ, ಇನ್ ಆಲ್ ದೀಸ್ ಕೇಸಸ್ ವಿ ಹ್ಯಾವ್ ಅ ಪ್ರೊಡ್ಯೂಸರ್ ಕಮ್ಯುನಿಟಿ ಇನ್ ಈಚ್ ಲೆವೆಲ್. ಕರೆಕ್ಟ್? 3 ವಿಧಗಳಲ್ಲಿ ಕೂಡ ವಿ ಕ್ಯಾನ್ ಫೈಂಡ್ ಪ್ರೊಡ್ಯೂಸರ್ ಕಮ್ಯುನಿಟಿ, ಆಸ್ ವೆಲ್ ಆಸ್ ವಿ ಇವನ್ ಕ್ಯಾನ್ ಫೈಂಡ್ ಕನ್ಸ್ಯೂಮರ್ಸ್ ಅಲ್ವಾ? ಸಿ ಹಿಯರ್, ಇನ್ಸೆಕ್ಟ್ಸ್, ಫ್ರಾಗ್, ಸ್ನೇಕ್ ಕನ್ಸ್ಯೂಮರ್, cow, tiger consumer, small fish, big fish, kingfisher or any bird is a consumer. That is termed as a ಬಯೋಟಿಕ್ ಲೆವೆಲ್ ಅಥವಾ ಜೈವಿಕ ವಿಧ. ಈ ಜೀವಿಗಳ ಸರಣಿ
ಅವುಗಳ ಪಾಲ್ಗೊಳ್ಳುವಿಕೆ ಬೇರೆ ಬೇರೆ ಜೈವಿಕ ವಿಧಗಳಲ್ಲಿದ್ದರೆ ಅದನ್ನು ನಾನು ಆಹಾರ ಸರಪಳಿ ಅಂತ ಕರೀತೇನೆ. ಈ 3 ಎಕ್ಸಾಂಪಲ್ ನಾವು ನೋಡಿದ್ದೇವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, green plants, insect, frog, snake, eagle in the case of a forest. Green plants, cow, tiger, that is in the case of grassland. Green plants, small fishes, big fishes, kingfisher or any bird in the case of aquatic pond. ಕಾಡುಗಳಲ್ಲಿ, ಹುಲ್ಲುಗಾವಲಲ್ಲಿ ಮತ್ತೆ ಕೆರೆಗಳಲ್ಲಿ ಯಾವ ಥರದ ಆಹಾರ ಸರಪಣಿ ಇರ್ತದೆ ಅಂತ ನಾವು ನೋಡಿದ್ದೇವೆ ಅಲ್ವಾ? ಎಸ್, ಈ ಆಹಾರ ಸರಪಣಿಯಲ್ಲಿ ಏನೆಲ್ಲ ಇರ್ತದೆ, ಅವುಗಳೆಲ್ಲ ಇಂಟರಾಕ್ಷನ್ಗಳು ಯಾವ ವಿಧವಾಗಿ ಆಗ್ತದೆ, ನಿಜವಾಗಿ ಆ ಇಂಟರಾಕ್ಷನ್ ಅಂದರೆ ಏನು, ಅದರ ಬಗ್ಗೆ ನಾವೀಗ ನೋಡುವ. ಓಕೆ, ಫೈನ್. ಸೊ ಈ ಫುಡ್ ಚೈನ್ ಅಂತ ನಾವೇನು ಕರಿತೇವೆ, ಆಹಾರ ಸರಪಣಿ ಅಂತ ಏನು ಕರಿತೇವೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೇಗೆ? ಓಕೆ, ನಾನು ಇಲ್ಲಿ ಒಂದು ತ್ರಿಕೋನಾಕಾರ ಚಿತ್ರ ಬಿಡಿಸ್ತೇನೆ, ಆಯಿತಾ? ಫೈನ್, ತ್ರಿಕೋನಾಕಾರದ ಚಿತ್ರ ಬಿಡಿಸ್ತೇನೆ. ಇದರಲ್ಲೇ ನಾನು ಬೇರೆ ಬೇರೆ ಲೆವೆಲ್ಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ ಮಕ್ಕಳೇ. ಓಕೆ, ಈ ಲೆವೆಲ್, ಈ ಬ್ರಾಡ್ ಬೇಸ್ ಇದೆಯಲ್ವಾ, ಅಗಾಲವಾದ ಬೇಸ್, ನಾನು ಪ್ರೊಡ್ಯೂಸರ್ ಅಂತ ಬರಿತೇನೆ. ಪ್ರೊಡ್ಯೂಸರ್. ನೆಕ್ಸ್ಟ್ ಲೆವೆಲ್ ಇದೆಯಲ್ವಾ, ಅದನ್ನು ನಾನು ಪ್ರೈಮರಿ consumer. I just write it as a primary consumer. Okay, next level is a secondary consumer. Third level is a tertiary consumer. In Kannada, ಈ ಪ್ರೊಡ್ಯೂಸರ್ ಅನ್ನು I can call as a ಏನಂತ ಕರಿಬೇಕು? ಉತ್ಪಾದಕರು. ಆಯಿತು. ಏನು ಸರ್ ಪ್ರೈಮರಿ ಕನ್ಸ್ಯೂಮರ್ ಅಂದರೆ? ಇಟ್ ಈಸ್ ಪ್ರಾಥಮಿಕ ಭಕ್ಷಕರು. ಆಯಿತು. ನೆಕ್ಸ್ಟ್ ಒನ್ ಯಾವುದು? ದ್ವಿತೀಯಕ ಭಕ್ಷಕರು. ಆಯಿತು. ಥರ್ಡ್ ಒನ್ ಯಾವುದು? ತೃತೀಯಕ ಭಕ್ಷಕರು ಅಲ್ವಾ? ಎಸ್. ಯಾಕೆ ಸರ್ ಈ ಬ್ರಾಡ್ ಬೇಸ್ ನೀವು ಪ್ರೊಡ್ಯೂಸರಿಗೆ ಕೊಟ್ಟಿದ್ದೀರಿ, ಟರ್ಷರಿ ಕನ್ಸ್ಯೂಮರಿಗೆ ಚಿಕ್ಕ ಬೇಸ್ ಕೊಟ್ಟಿದ್ದೀರಿ, ತುಂಬ ಸಫರ್ ಆಗ್ತಾ ಹೋಗ್ತದಲ್ವಾ? ಯಾಕೆ? ಅದಕ್ಕೆ ಆನ್ಸರ್ ಈ ಕಾನ್ಸೆಪ್ಟ್ ಕಂಪ್ಲೀಟ್ ಆದಾಗ ನಿಮಗೆ ಸಿಗ್ತದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ನೋಡಿ, ಹಿಯರ್ ವಿ ಹ್ಯಾವ್ ಅ ಪ್ರೊಡ್ಯೂಸರ್ ಅಲ್ವಾ? ಎಸ್. ದೋಸ್ ಪ್ರೊಡ್ಯೂಸರ್ ಬೀಯಿಂಗ್ ಈಟನ್ ಬೈ ಯುವರ್ ಪ್ರೈಮರಿ ಕನ್ಸ್ಯೂಮರ್, ಪ್ರೈಮರಿ ಇಂಟು ಸೆಕೆಂಡರಿ ಕನ್ಸ್ಯೂಮರ್, ದಟ್ ಇಂಟು ಟರ್ಷರಿ ಕನ್ಸ್ಯೂಮರ್. ಓಕೆ, now I say from each level energy is transferring. energy, ಶಕ್ತಿ ಅಂತ ಹೇಳ್ತೇನೆ. I mention this as a energy is transferring in the form of food. ಶಕ್ತಿ ಅಂತ ಹೇಳುವುದು ಒಂದು ಲೆವೆಲಿಂದ ಇನ್ನೊಂದು ಲೆವೆಲಿಗೆ ಹರಿತಾ ಹೋಗ್ತದೆ. ಹೇಗೆ ಹರಿತಾ ಹೋಗ್ತದೆ? ಯಾವ ವಿಧದಲ್ಲಿ ಹರಿತಾ ಹೋಗ್ತದೆ? ಇನ್ ದ ಫಾರ್ಮ್ ಆಫ್ ಫುಡ್. ಹೇಗೆ? ಆಹಾರದ ಮೂಲಕ ಹರಿತಾ ಹೋಗ್ತದೆ. ಸರ್ ಹಾಗಂದ್ರೆ ಏನು? ವಾಟ್ ಯು ಮೀನ್ ಬೈ ದ್ಯಾಟ್? ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ಫಸ್ಟಿಗೆ ಕಾನ್ಸೆಪ್ಟ್ಗೆ ಹೋಗುವ. ಬ್ಯಾಕ್ ಟು ಅವರ್ ಪ್ರೀವಿಯಸ್ ಕ್ಲಾಸ್. ಇನ್ ಲಾಸ್ಟ್ ಕ್ಲಾಸ್ ಐ ಹ್ಯಾವ್ ಟೋಲ್ಡ್ you have a plant. In a plant you have a you have a photo pigment ಅಥವಾ ನಿಮ್ಮ ಪತ್ರ ಹರಿತು ಅಂತ ಇರ್ತದೆ. those photo pigments, they are able to fix your sunlight. They convert sunlight into chemical energy, so that as a result of chemical energy you will be getting some kind of a carbohydrate, glucose, starch, whatever it is. Okay, those food, they are stored in the ಪ್ಲಾಂಟ್ ಬಾಡಿ ಇಟ್ ಸೆಲ್ಫ್ ಅಲ್ವಾ? ಅದನ್ನೇ ನಾನು ಬಯೋಮಾಸ್ ಅಂತ ಕರಿತೇನೆ, ಅಥವಾ ಜೀವಿಯ ಮೊತ್ತ ಅಂತ ಕೂಡ ನಾನು ಅದನ್ನು ಮೆನ್ಷನ್ ಮಾಡ್ಬೋದು. ಈ ಬಯೋಮಾಸ್ ಅಂತ ಇರುವಂಥದ್ದು ನೆಕ್ಸ್ಟ್ ಬೇರೆ ಯಾವುದೋ ಒಂದು ಜೀವಿ ಅದನ್ನು ದೇ ಕಮ್ ಅಂಡ್ ಈಟ್ ದ ಪ್ರೊಡ್ಯೂಸರ್. ಸೊ ವಾಟ್ ಎವರ್ ದ ಎನರ್ಜಿ ಆರ್ ವಾಟ್ ಎವರ್ ದ ಫುಡ್ ಈಸ್ ಸ್ಟೋರ್ಡ್ ಇನ್ ದ ಪ್ಲಾಂಟ್ ಬಾಡಿ ಇಟ್ ಸೆಲ್ಫ್ ಗೆಟ್ ಟ್ರಾನ್ಸ್ಫರ್ಡ್ ಟು ಎನದರ್ ಬಾಡಿ ಅಲ್ವಾ? ಈಗ ಒಂದು ಜೀವಿಯ ಬಾಡಿಯಲ್ಲಿ, ಪ್ಲಾಂಟ್ನ ಬಾಡಿಯಲ್ಲಿ ಏನೆಲ್ಲ ಪ್ರೊಡ್ಯೂಸ್ ಆದ ಫುಡ್ ಇದೆಯಾ? ಓಕೆ, ಆ ಬಾಡಿಯನ್ನು, ಆ ಪ್ಲಾಂಟನ್ನು ಯಾವುದೋ ಒಂದು ಅದರ್ ಆರ್ಗ್ಯಾನಿಸಮ್ ಬಂದು ತಿಂದು ಬಿಟ್ರೆ, ಜೀವಿ ಬಂದು ತಿಂದು ಬಿಟ್ರೆ, ಕಂಪ್ಲೀಟ್ ಆ ಬಾಡಿಯಲ್ಲಿ ಇರುವಂಥ ಎನರ್ಜಿ ಅದರ ಬಾಡಿಗೆ ಹೋಯ್ತಾ?
organism which are being eaten, which are ate the your plant ಅಂತ ಹೇಳುವಂಥ ಆರ್ಗ್ಯಾನಿಸಮ್ನ ಬಾಡಿಗೆ ಹೋಯ್ತಾ? ಎಸ್, ಹೌದು, ಹೋಯ್ತು. ನೆಕ್ಸ್ಟ್ ಆ ಜೀವಿಯನ್ನು ಇನ್ನೊಂದು ಜೀವಿ ತಿಂದರೆ ಆ ಜೀವಿಯಲ್ಲಿದ್ದಂಥ ಎನರ್ಜಿ ಮತ್ತೊಂದು ಜೀವಿಗೆ ಹೋಯ್ತಾ? ಎಸ್. ಇದೇ ಥರ ಎನರ್ಜಿ ಅಂತ ಹೇಳುವುದು ಟ್ರಾನ್ಸ್ಫರ್ ಆಗ್ತಾ ಹೋಗ್ತದೆ. ಓಕೆ, ಈಗ ಐ ಟೇಕ್ ಎಕ್ಸಾಂಪಲ್ ಆಫ್ ಅ ಪ್ರೊಡ್ಯೂಸರ್. ನನ್ನಲ್ಲಿ ಇಲ್ಲಿ ಒಂದು ಹಸಿರು ಸಸ್ಯ ಇದೆ. ಈ ಹಸಿರು ಸಸ್ಯ ಇನ್ ಗ್ರೀನ್ ಪ್ಲಾಂಟ್, ಓಕೆ, ವಾಟ್ ಎವರ್ ದ ಕನ್ವರ್ಟೆಡ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ಎನರ್ಜಿ, ಅದು ನಮ್ಮಲ್ಲಿ ಸ್ಟಾರ್ಚ ಅಥವಾ ಏನು ಗ್ಲೂಕೋಸ ಫಾರ್ಮಲ್ಲಿ ಇರ್ತದೆ, ಕಾರ್ಬೋಹೈಡ್ರೇಟ್ ಫಾರ್ಮಲ್ಲಿ ಇರ್ತದೆ. Those carbohydrate form which are in a plant body itself, they are being eaten by some primary consumer. So that amount of energy gets transferred to consumer's body. Okay. When primary consumer being eaten by secondary consumer, whatever the energy already rest in primary consumer gets transferred into secondary consumer. Again, whatever the energy present in secondary consumer, that being eaten by tertiary consumer, all the energy which are stored here gets transferred into tertiary consumer. ಅಲ್ವಾ? ಗೆಟಿ ಮೈ ಪಾಯಿಂಟ್? ಓಕೆ. ಉತ್ಪಾದಕರು ಏನೆಲ್ಲ ಉತ್ಪಾದನೆ ಮಾಡಿ ತಮ್ಮ ಬಾಡಿಲಿ ಇಟ್ಕೊಂಡಿರ್ತಾರೆ, ಅವುಗಳನ್ನು ಇನ್ನೊಂದು ಯಾವುದೋ ಒಂದು ಪ್ರಾಥಮಿಕ ಭಕ್ಷಕರು ಬಂದು ತಿಂದರೆ, ಓಕೆ, ಏನೆಲ್ಲ ಎನರ್ಜಿ, ಶಕ್ತಿ ಇತ್ತು ಆ ಉತ್ಪಾದಕರಲ್ಲಿ, ಅವುಗಳು ಪ್ರಾಥಮಿಕ ಭಕ್ಷಕರಿಗೆ ಹೋಯಿತು. ಎಸ್. ಪ್ರಾಥಮಿಕ ಭಕ್ಷಕರನ್ನು ದ್ವಿತೀಯಕ ಭಕ್ಷಕರು ತಿಂದರೆ ಎನರ್ಜಿ ಪ್ರಾಥಮಿಕ ಭಕ್ಷಕರಲ್ಲಿ ಏನಿತ್ತು ಅದು ದ್ವಿತೀಯಕ ಭಕ್ಷಕರಿಗೆ ಹೋಯಿತು, ದ್ವಿತೀಯಕ ಭಕ್ಷಕರಿಂದ ತೃತೀಯಕ ಭಕ್ಷಕರಿಗೆ ಹೋಯಿತು. ಬಟ್ ನಾನಿಲ್ಲೇನೋ ಹೇಳಿದ್ದೆ, ಎನರ್ಜಿ ಟ್ರಾನ್ಸ್ಫರಿಂಗ್ ಇನ್ ದ ಫಾರ್ಮ್ ಆಫ್ ಫುಡ್ ಅಲ್ವಾ? ಹೇಗೆ ಫುಡ್? ಸರ್, ಪ್ರಾಥಮಿಕ ಭಕ್ಷಕರಿಗೆ ಉತ್ಪಾದಕರೇ ಫುಡ್, ಆಹಾರ. ದ್ವಿತೀಯಕ ಭಕ್ಷಕರಿಗೆ ಪ್ರಾಥಮಿಕ ಭಕ್ಷಕರೇ ಆಹಾರ, ತೃತೀಯಕ ಭಕ್ಷಕರಿಗೆ ದ್ವಿತೀಯಕ ಭಕ್ಷಕರೇ ಆಹಾರ. ಹಿಯರ್ ಪ್ರೈಮರಿ ಕನ್ಸ್ಯೂಮರಿಗೆ ಯಾರು ಫುಡ್? ಹೂ ಇಸ್ ದ ಫುಡ್ ಫಾರ್ ಪ್ರೈಮರಿ ಕನ್ಸ್ಯೂಮರ್? ಪ್ರೊಡ್ಯೂಸರ್ ಇಟ್ ಸೆಲ್ಫ್. ಸೆಕೆಂಡರಿ ಕನ್ಸ್ಯೂಮರಿಗೆ ಹೂ ಇಸ್ ದ ಫುಡ್? ಪ್ರೈಮರಿ ಕನ್ಸ್ಯೂಮರ್. ಟರ್ಷರಿ ಕನ್ಸ್ಯೂಮರ್ಗೆ ಯಾರು ಫುಡ್ ಅಂದ್ರೆ ಇಟ್ ಇಸ್ ಸೆಕೆಂಡರಿ ಕನ್ಸ್ಯೂಮರ್. ಸೋ ಸಿಂಪಲ್. ಓಕೆ. ಬಟ್ ವೈ ವಿ ಈಟ್ ಫುಡ್? ಫುಡ್ ಯಾಕೆ ನಾವು ತಿಂತೇವೆ? ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ರಿಕ್ವೈರ್ ಫುಡ್. ಓಕೆ, ಆ ಕಾನ್ಸೆಪ್ಟ್ ಬರ್ತೇನೆ. ದ ಪ್ರೈಮರಿ ಮೋಟೋ ಆಫ್ ಎನಿ ಆರ್ಗ್ಯಾನಿಸಮ್, ಒನ್ ಈಸ್ ಟು ಸರ್ವೈವ್, ಸೆಕೆಂಡ್ ಒನ್ ಈಸ್ ಟು ರೀಪ್ರೊಡ್ಯೂಸ್. ಒಂದು, ನಾವು ಬದುಕಲಿಕ್ಕೆ, ಬೆಳವಣಿಗೆ ಆಗಿರ್ಬೋದು ಅಥವಾ ನಮ್ಮ ಗಾತ್ರವನ್ನು ಹೆಚ್ಚಿಸ್ಕೊಳ್ಳಿಕ್ಕಿರ್ಬೋದು. ಸೆಕೆಂಡರಿ ಅಂದರೆ ಇನ್ನೊಂದು ಏನಂದರೆ ಸಂತಾನೋತ್ಪತ್ತಿ ಮಾಡಲಿಕ್ಕೆ, ರೀಪ್ರೊಡ್ಯೂಸ್ ಮಾಡಲಿಕ್ಕೆ. ಓಕೆ, ನಮಗೆ ಫುಡ್ ಬೇಕು. ಓಕೆ, ಈ ಫುಡ್ ಇದ್ದ ಕಾರಣ ಮಾತ್ರ ನನ್ನಲ್ಲಿ ಜೀರ್ಣ ಪ್ರಕ್ರಿಯೆ ಆಗುವುದು, ಬೆಳವಣಿಗೆ ಆಗುವುದು, ನಾನು ರೀಪ್ರೊಡ್ಯೂಸ್ ಮಾಡ್ಬೋದು ಅಲ್ವಾ? If I get the food, then all the food what I am eating, that converted in the form of energy. Those energy I utilize for my growth, okay, and for my reproduction purpose, and even for my metabolic activity. Okay, so that I require food. That's why I am eating other organism for my survival. When the primary consumer eat, okay, the producer, all the energy formed in the producer transferred to primary consumer body. Yes, but here we have seen so many observation when the food or energy in the form of food transferring one tropical level to another tropical level. ಓಕೆ, ಈ ಪ್ರತಿಯೊಂದು ಹಂತ ಇದೆಯಲ್ವಾ, ಈ ಹಂತವನ್ನು ನಾನು ಟ್ರಾಪಿಕಲ್ ಲೆವೆಲ್ ಅಂತ ಕರಿತೇನೆ. ನಥಿಂಗ್ ಬಟ್ ಈಚ್ ಲೆವೆಲ್ ಇನ್ ಅ ಫುಡ್ ಚೈನ್ ಈಸ್ ಟರ್ಮ್ಡ್ ಆಸ್ ಅ ಟ್ರಾಪಿಕಲ್ ಲೆವೆಲ್. Each level in a food chain is known to be a tropical level. ಪ್ರತಿಯೊಂದು ಏನು ಲೆವೆಲ್ಗಳಿರ್ತವೆ, ಯಾವುದರಲ್ಲಿ ನಮ್ಮ ಆಹಾರ ಸರಪಣಿಯಲ್ಲಿ ಇರುವಂಥ ಪ್ರತಿಯೊಂದು ಹಂತಗಳೇನಿದೆ, ಆ ಹಂತಗಳನ್ನು ನಾನು ಪೋಷಣಾ ಸ್ತರ ಅಂತ ಕರಿತೇನೆ. ಆ ಹಂತವನ್ನು ನಾನೆಂದು ಕರಿತೇನೆ? ಪೋಷಣಾ ಸ್ತರ ಅಂತ ಕರಿತೇನೆ. ಈ ಪೋಷಣಾ ಸ್ತರದಲ್ಲಿ ಎನರ್ಜಿ, ಶಕ್ತಿಯು ಆಹಾರದ ಮೂಲಕ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ವರ್ಗಾವಣೆ ಆಗ್ತದೆ ಅಂತ ನಾವು ಕಲ್ತಿದ್ದೇವೆ. ಈ ವರ್ಗಾವಣೆಯನ್ನು ನಾನು ನೋಡ್ತಾ ನನಗೊಂದಿಷ್ಟು ಅಬ್ಸರ್ವೇಷನ್ ಸಿಕ್ಕಿತು ಮಕ್ಕಳೇ. ಐ ಹ್ಯಾವ್ ಕೋಟೆಡ್ ಸೋ ಮೆನಿ ಅಬ್ಸರ್ವೇಷನ್ಸ್. ದೀಸ್ ಅಬ್ಸರ್ವೇಷನ್ಸ್ ಅನ್ನು ನಾನೀಗ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಬೈ ಒನ್. ಫೈನ್ ಫಾರ್ ಯು. ಓಕೆ, ದ ಫಸ್ಟ್ ಅಬ್ಸರ್ವೇಷನ್ ಐ ಹ್ಯಾವ್ ಸೀನ್, ಐ ವಿಲ್ ಇರೇಸ್ ದಿಸ್. ಓಕೆ, ಫಸ್ಟಿಂದ ಬರಿತಾ ಹೋಗುವ. ವಾಟ್ ಆರ್ ದ ಅಬ್ಸರ್ವೇಷನ್ ವಿ ಹ್ಯಾವ್ ಸೀನ್ ಅಂದರೆ, ಫಸ್ಟ್ ಅಬ್ಸರ್ವೇಷನ್ ಈಸ್ only 1% of solar radiation gets absorbed by the leaves. 1% of
solar radiation gets absorbed by the leaves. ಓಕೆ, ಯಾವುದೇ ಒಂದು ನೀವು ಎಲೆಯನ್ನು ತಗೊಂಡ್ರೆ ಎಲೆ ಮೇಲೆ 100% ಸೂರ್ಯನ ಶಾಖ ಅಥವಾ ಸೂರ್ಯನ ಕಿರಣ ಬಿದ್ದರೆ ಅದರಲ್ಲಿ ಖಾಲಿ 1% ಮಾತ್ರ ಆ ಲೀಫ್ ಅಬ್ಸಾರ್ಬ್ ಮಾಡೋದು, ಹೀರಿಕೊಳ್ಳುವುದು ಅಂತ. ಅದು ನಮ್ಮ ಪ್ರೈಮರಿ ಅಬ್ಸರ್ವೇಷನ್. ಓಕೆ, ಸೆಕೆಂಡರಿ ಅಬ್ಸರ್ವೇಷನ್ ಏನಂದ್ರೆ, ವಾಟ್ ಆರ್ ದ ಸೆಕೆಂಡರಿ ಅಬ್ಸರ್ವೇಷನ್ ಈಸ್ when energy is transferring from one tropical level to another tropical level. ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಯಾವಾಗ ಎನರ್ಜಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಆಗ್ತದೆ, ಫ್ರಮ್ ದ ಪ್ರೊಡ್ಯೂಸರ್ ಲೆವೆಲ್ ಟು ಕನ್ಸ್ಯೂಮರ್ ಲೆವೆಲ್, ಅವಾಗ ಓನ್ಲಿ 10% ಆಫ್ ಎನರ್ಜಿ ಈಸ್ ಕ್ಯಾರಿಂಗ್ ಥ್ರೂ. 10% ಆಫ್ ಎನರ್ಜಿ ಈಸ್ ಕ್ಯಾರಿಂಗ್ ಥ್ರೂ. ಏನ್ ಹಾಗಂದ್ರೆ 10% ಆಫ್ ಎನರ್ಜಿ? ಸೇ ಎಕ್ಸಾಂಪಲ್, ಐ ಆಮ್ ಅ ಪ್ಲಾಂಟ್. ಓಕೆ, ನನ್ನ ಬಾಡಿಯಲ್ಲಿ ಐ ಹ್ಯಾವ್ ಸ್ಟೋರ್ಡ್ ಸೋ ಮೆನಿ ಕಾರ್ಬೋಹೈಡ್ರೇಟ್ ಬಿಕಾಸ್ ಆಫ್ ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆಯಿಂದ. ಯಾವಾಗ ನನ್ನನ್ನು ಇನ್ನೊಂದು ಆರ್ಗ್ಯಾನಿಸಮ್ ಬಂದು ನನ್ನ ತಿಂತದೆ, ಓಕೆ, ವೆನ್ ಐ ಆಮ್ ಬೀಯಿಂಗ್ ಈಟನ್ ಬೈ ಸಮ್ ಅದರ್ ಆರ್ಗ್ಯಾನಿಸಮ್, ಓಕೆ, ಆಫ್ ಕೋರ್ಸ್ ನಾನು ತಿಂದಾಗ ನನ್ನ ಬಾಡಿಯಲ್ಲಿ ಇರುವಂತ ಎಲ್ಲ ಎನರ್ಜಿ ಅವರ ಬಾಡಿಗೆ ಹೋಯ್ತು. ದಟ್ ಆರ್ಗ್ಯಾನಿಸಮ್ ಯಾವ್ದನ್ನ ಬಂದು ತಿಂದಿದೆ ಅದರ ಬಾಡಿಗೆ ಹೋಯ್ತು. ಬಟ್ ಓನ್ಲಿ 10% ಆಫ್ ಎನರ್ಜಿ ಈಸ್ ಬೀಯಿಂಗ್ ಯುಟಿಲೈಸ್ಡ್ ಬೈ ದೆಮ್. ಉಳಿದದೇನಾಯ್ತು ಸರ್? ವಾಟ್ ಅಬೌಟ್ 90%? ದೋಸ್ 90%, ದ ಲೆಫ್ಟ್ 90% ಆರ್ ಲಿಬರೇಟೆಡ್ ಆಸ್ ಅ ಹೀಟ್. ಶಾಖವಾಗಿ ಕನ್ವರ್ಟ್ ಆಗಿ ಅದು 90% ಅಷ್ಟು ಎಸ್ಕೇಪ್ ಆಗಿದೆ. ಓಕೆ, ಕಳೆದು ಹೋಗಿದೆ. ಹೇಗೆ ಸರ್? 90% ಆಫ್ ಎನರ್ಜಿ ಅಂದ್ರೆ ಏನು? ನೀವೀಗ ಬಾಡಿ, ಈಗ ನಾವೇ ಟೇಕ್ ಎ ಎಕ್ಸಾಂಪಲ್, ವಿ ಆರ್ ಅ ಕನ್ಸ್ಯೂಮರ್, ವಿ ಆರ್ ಗೋಯಿಂಗ್ ಟು ಈಟ್ ಸಮ್ ವೆಜಿಟೇಬಲ್ಸ್, ಯಾವುದೋ ಒಂದನ್ನು ತಿಂತೇವೆ. ಆ ವೆಜಿಟೇಬಲ್ ನಲ್ಲಿ ಇರುವಂತಹ ಕಂಟೆಂಟ್ ಅಲ್ಲಿ ಒಂದು 10% ಮಾತ್ರ ನಂಗೆ ಯುಟಿಲೈಸ್ ಆಗುದು. ಉಳಿದೆಲ್ಲ ಏನಾಯ್ತು? ನನ್ನ ಜೀರ್ಣ ಪ್ರಕ್ರಿಯೆಗಾಗಿರ್ಬೋದು ಅಥವಾ ನನ್ನ ಬಾಡಿಯಲ್ಲಿ ಆಗುವಂತಹ ಬೇರೆ ಬೇರೆ ಮೆಟಬಾಲಿಕ್ ಆಕ್ಟಿವಿಟಿಗೆ ಆಗಿ ಅದು ಯುಟಿಲೈಸ್ ಆಗಿ ಹೋಯ್ತು. ಓನ್ಲಿ 10% ಮಾತ್ರ ನನ್ನ ಬಾಡಿಗೆ ಅಬ್ಸಾರ್ಬ್ ಆಗುವಂಥದ್ದು. ಓನ್ಲಿ 10% ಈಸ್ ಓನ್ಲಿ ಯುಟಿಲೈಸ್ಡ್ ಬೈ ಮೈ ಬಾಡಿ. ಉಳಿದ 90% they liberated, escaped as a heat. Only 10% is utilizing ಅಂತ. ಸೆಕೆಂಡ್ ಅಬ್ಸರ್ವೇಷನ್. ಓಕೆ, ಥರ್ಡ್ ಅಬ್ಸರ್ವೇಷನ್ ಏನು? 1% ಆಫ್ ಸೋಲಾರ್ ರೇಡಿಯೇಷನ್ ಆಯ್ತು, 10% ಆಫ್ ಎನರ್ಜಿ ಆಯ್ತು. ಥರ್ಡ್ ಅಬ್ಸರ್ವೇಷನ್, ಇಫ್ ವಿ ಆರ್ ಮೂವಿಂಗ್ ಫ್ರಮ್ ಪ್ರೊಡ್ಯೂಸರ್ ಲೆವೆಲ್ ಟು ಕನ್ಸ್ಯೂಮರ್ ಲೆವೆಲ್, ಓಕೆ, the base or the the size of the tropical level is getting narrow and narrow, alva? Base is very big, no? See here, it is getting very narrow, pointed ಆಗ್ತಾ ಹೋಯ್ತು. ಯಾಕೆ ಅಂದ್ರೆ ಇಲ್ಲಿ you had 100% of energy, correct? 100% of energy. ಆ ಎನರ್ಜಿ ನಾನು 1000 ಜೌಲ್ ಅಂತ ಬರೀತೇನೆ, 1000 ಜೌಲ್. ಇದರಲ್ಲಿ 10% ಆಫ್ ಎನರ್ಜಿ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು ಅಂತ ಮೀನಿಂಗ್ ಏನು? ಇಫ್ ನಾನೀಗ 1000 ಜೌಲ್ಸ್ ಅಂತ ಬರೆದ್ರೆ 10% ಆಫ್ ಎನರ್ಜಿ ಈಸ್ ಟ್ರಾನ್ಸ್ಫರ್ ಟು ಕನ್ಸ್ಯೂಮರ್ ಲೆವೆಲ್ ಅಂದ್ರೆ ವಾಟ್ ಯು ಮೀನ್ ಬೈ ದಟ್? ಇಲ್ಲಿ ಹೌ ಮಚ್ ಮಕ್ಕಳೇ? ಇಟ್ ಈಸ್ 100 ಅಲ್ವಾ? ನೆಕ್ಸ್ಟ್ ಲೆವೆಲ್ಗೆ ಅದು ಟ್ರಾನ್ಸ್ಫರ್ ಆಗುವಾಗ 10% ಅಂದ್ರೆ 10. ವಾಟ್ ಅಬೌಟ್ ಹಿಯರ್? ಇಟ್ ಈಸ್ 1. ನಾವು ಸಿ, ಇಲ್ಲಿ ಎಷ್ಟು ಕಂಟೆಂಟ್ ಇತ್ತು, ಇಲ್ಲಿ ಬರುವಾಗ ಇಟ್ ಈಸ್ 1. ಸೊ ದ್ಯಾಟ್ every food chain if you consider, okay, it is consisting 3 to 4 tropical levels. ಅದಕ್ಕಿಂತ ಜಾಸ್ತಿ ಇರುವುದಿಲ್ಲ. ಯಾವುದೇ ಒಂದು ಫುಡ್ ಚೈನ್ ನೀವು ತಗೊಂಡ್ರೆ ಪೋಷಣಾ ಸ್ತರ ಈಗ 1 ಆಯ್ತು, 2 ಆಯ್ತು, 3 ಆಯ್ತು, 4, ಜಾಸ್ತಿ ಅಂದ್ರೆ 4, ಅದಕ್ಕಿಂತ ಹೆಚ್ಚಿರುವುದಿಲ್ಲ. ಯಾಕೆ? 10% ಆಫ್ ಎನರ್ಜಿ, ಮತ್ತೆ ಅಲ್ಲಿ ಕೊಡ್ಲಿಕ್ಕೆ ಎನರ್ಜಿ ಇಲ್ಲ ಅಲ್ವಾ? ಸೊ ದ್ಯಾಟ್ ನೀವು ಫುಡ್ ಚೈನ್ ಅಂತ ತಗೊಂಡ್ರೆ ಅದಕ್ಕೆ 3 ರಿಂದ 4 ಟ್ರಾಪಿಕಲ್ ಲೆವೆಲ್ಸ್ ಮಾತ್ರ ಇರ್ತದೆ, ಹೆಚ್ಚು ಅಂತ ಇರುವುದಿಲ್ಲ. ಕಾರಣ 10% ಆಫ್ ಎನರ್ಜಿ ಈಸ್ ಟ್ರಾನ್ಸ್ಫರಿಂಗ್ ಫ್ರಮ್ ಒನ್ ಟ್ರಾಪಿಕಲ್ ಲೆವೆಲ್ ಟು ಅನದರ್ ಟ್ರಾಪಿಕಲ್ ಲೆವೆಲ್, ಸೊ ದ್ಯಾಟ್ ದ ಕನ್ಸ್ಯೂಮರ್ ಎಂಡ್ ವಿಲ್ ಬಿ ಹ್ಯಾವಿಂಗ್ ವೆರಿ ಪಾಯಿಂಟೆಡ್ ಸ್ಟ್ರಕ್ಚರ್. ಎಸ್, ದಟ್ ಇಸ್ ಅ ಥರ್ಡ್ ಅಬ್ಸರ್ವೇಷನ್. ದ ಫುಡ್ ಚೈನ್ ಇದೆಯಲ್ವಾ ನಮ್ಮಲ್ಲಿ, ಆಲ್ ದ ಫುಡ್ ಚೈನ್ ವಿ ಹ್ಯಾವ್ that consisting only 3 or 4 tropical levels. More than 3 to 4 is not possible because of transformation of 10% of energy. That is our third. Fourth one, this is very important. Fourth one, when I consider a food chain, when I say a food chain,
I can find so many interconnected pathways of food chain among themselves. ಅಂದರೆ ಒಂದು ಫುಡ್ ಚೈನ್ ಅಂತ ನಾ ತಗೊಂಡ್ರೆ even I can find the food chain which is consisting so many branches. ಇಲ್ಲೊಂದು ಫುಡ್ ಚೈನ್ ಇದೆ, ಇಲ್ಲೊಂದು ಫುಡ್ ಚೈನ್ ಇದೆ, ಬಟ್ ಇವುಗಳೆಲ್ಲ ಮಿಕ್ಸ್ ಆಗಿರುವಂಥ ಸ್ಟ್ರಕ್ಚರ್ ನನಗೆ ಕಂಡು ಬರ್ತದೆ. ಮೀನ್ಸ್ ಒಂದು ಫುಡ್ ಚೈನಲ್ಲಿ ಇರುವಂಥ ಕನ್ಸ್ಯೂಮರ್ ಇನ್ನೊಂದು ಫುಡ್ ಚೈನಲ್ಲಿ ಇರುವಂಥ ಪ್ರೊಡ್ಯೂಸರನ್ನು ಕೂಡ ತಿನ್ನುತ್ತಾ ಇರ್ಬೋದು. ಇನ್ನೊಂದು ಏನು ಫುಡ್ ಚೈನಲ್ಲಿ ಇರುವಂತಹ ಟರ್ಷರಿ ಕನ್ಸ್ಯೂಮರ್ ಮತ್ತೊಂದು ಫುಡ್ ಚೈನಲ್ಲಿ ಇರುವಂತಹ ಸೆಕೆಂಡರಿ ಕನ್ಸ್ಯೂಮರ್ ಅನ್ನು ತಿಂತಾ ಇರ್ಬೋದು. ಸೊ ದ್ಯಾಟ್ ಐ ಕ್ಯಾನ್ ಫೈಂಡ್ ಸೀರೀಸ್ ಆಫ್ ಬ್ರಾಂಚಸ್ ಇನ್ ದ ಫುಡ್ ಚೈನ್ ದ್ಯಾಟ್ ಐ ಆಮ್ ಟರ್ಮ್ಡ್ ಆಸ್ ಅ ಫುಡ್ ವೆಬ್ ಅಥವಾ ಆಹಾರ ಜಾಲ. ಏನು ಸರ್ ಆಹಾರ ಜಾಲ ಅಂದರೆ, ನನ್ನಲ್ಲೀಗ ಹಲವಾರು ಆಹಾರ ಸರಪಳಿಗಳಿದ್ರು ಪ್ರತಿಯೊಂದು ಆಹಾರ ಸರಪಳಿ ಕೂಡ ಒಂದಕ್ಕೊಂದು ಬೆಸೆದುಕೊಂಡಿರ್ತದೆ. ಹೇಗೆ? ಒಂದು ಆಹಾರ ಸರಪಳಿ ಇರುವಂತಹ ದ್ವಿತೀಯಕ ಭಕ್ಷಕವು ಇನ್ನೊಂದು ಆಹಾರ ಸರಪಳಿ ಇರುವಂತಹ ಪ್ರಾಥಮಿಕ ಭಕ್ಷಣದ ಮೇಲೆ ಅವಲಂಬಿತವಾಗಿರ್ಬೋದಲ್ವಾ? ಇನ್ನೊಂದು ಆಹಾರ ಸರಪಣಿಯಲ್ಲಿರುವಂತಹ ತೃತೀಯಕ ಭಕ್ಷಕವು ಮತ್ತೊಂದು ಆಹಾರ ಸರಪಣಿ ದ್ವಿತೀಯಕ ಭಕ್ಷಣವನ್ನು ತಿಂತಾ ಇರಬಹುದು. ಸೊ ದೀಸ್ ಟೂ ದೇ ಆರ್ ಇಂಟರ್ ಕನೆಕ್ಟೆಡ್, ಬೆಸೆದುಕೊಂಡಿದೆ. ಅದನ್ನೇ ನಾನು ಆಹಾರ ಜಾಲ ಅಂತ ಕರೆಯುವುದು. ಇನ್ ದ ಕೇಸ್ ಆಫ್ ಇಂಗ್ಲಿಷ್ ಇಟ್ ಇಸ್ ಅ ಫುಡ್ ವೆಬ್. ದ series of food chain they are connected, they are showing branches ಅನ್ನು ಅವುಗಳು ತೋರಿಸ್ತಾ ಇರ್ತದೆ. ಅದನ್ನು ನಾನು ಫುಡ್ ವೆಬ್ ಅಂತ ಕರಿತೇನೆ. ಓಕೆ ಫೈನ್. ಇಷ್ಟೆಲ್ಲ ಅಬ್ಸರ್ವೇಷನ್ ಮೇಯ್ನ್ ಆಗಿ ನಾವು ಈ ಫುಡ್ ಚೈನ್ ಅಲ್ಲಿ ಅಥವಾ ಆಹಾರ ಸರಪಳಿಯಲ್ಲಿ ನಮಗೆ ಕಂಡು ಬರುತ್ತದೆ. ಓಕೆ, ಇಷ್ಟೆಲ್ಲ ನಾವು ನೋಡಿ ಆಯ್ತು. ಏನೆಲ್ಲ ನೋಡಿ ಆಯ್ತು ಮಕ್ಕಳೇ? ಆಹಾರ ಸರಪಣಿ ನೋಡಿ ಆಯ್ತು, ಆಹಾರ ಜಾಲ ನೋಡಿ ಆಯ್ತು ಅಲ್ವಾ? ಹೇಗೆ ಅದರಲ್ಲಿರುವಂಥ ಅಬ್ಸರ್ವೇಷನ್ಸ್, ಮೇನ್ ಅಬ್ಸರ್ವೇಷನ್ಸ್ ಕೂಡ ನೋಡಿ ಆಯ್ತು. ಓಕೆ, ಈ ಅಬ್ಸರ್ವೇಷನ್ ನೋಡಿ ಆದ ನಂತರ ಓಕೆ, after all these observations okay, as time passes I have arised another terminology. ಈ ಫುಡ್ ವೆಬ್ ಆಗಲಿ ಫುಡ್ ಚೈನ್ ಆಗಲಿ ಇದನ್ನು ನೋಡಿ ಐ ಹ್ಯಾವ್ ಅರೈಸ್ಡ್ another terminology. ಆ ಟರ್ಮಿನಾಲಜಿ ಏನಂದ್ರೆ ಬಯೋಮ್ಯಾಗ್ನಿಫಿಕೇಶನ್. ಅದೇನು ಅಂತ ನಾವೀಗ ಮಾತಾಡ್ಲಿಕ್ಕಿದ್ದೇವೆ. ಬಯೋಮ್ಯಾಗ್ನಿಫಿಕೇಶನ್ ಕನ್ನಡದಲ್ಲಿ ಇದನ್ನೇ ಜೈವಿಕ ಸಂವರ್ಧನೆ ಅಂತ ಕರಿತೇವೆ. ಜೈವಿಕ ಸಂವರ್ಧನೆ. ವಾಟ್ ಯು ಮೀನ್ ಬೈ ಜೈವಿಕ ಸಂವರ್ಧನೆ ಸರ್? ಅದು ಎಲ್ಲಿ ನಿಮಗೆ ಕಂಡು ಬರ್ತದೆ ಅಂತ ಯು ಮೇ ಹ್ಯಾವ್ ಅ ಕ್ವಶನ್. ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ಸೀನ್ ಫುಡ್ ಚೈನ್ ಅವರ ಆಹಾರ ಸರಪಳಿ ನಾವೀಗ ನೋಡಿದ್ದೇವೆ. ಓಕೆ, ಈ ಆಹಾರ ಸರಪಳಿಯಲ್ಲಿ ಈವನ್ ವಿ ಹ್ಯಾವ್ ಸ್ಟಡಿಡ್ ಫುಡ್ ವೆಬ್ ಅಲ್ವಾ? ಫುಡ್ ವೆಬ್ ಹೇಗೆ ಫುಡ್ ವೆಬ್ ಅಂತ ಕೂಡ ನಾವು ನೋಡಿದ್ದೇವೆ. ಈ ಮ್ಯಾಗ್ನಿಫಿಕೇಶನ್, ಬಯೋಮ್ಯಾಗ್ನಿಫಿಕೇಶನ್ ಅಂತ ನಮಗೆ ಕಂಡು ಬರೋದು ಫುಡ್ ಚೈನಲ್ಲಿ. ಹೇಗೆ? ಸಿ, ಇನ್ ಅವರ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಅಥವಾ ನಮ್ಮ ಸುತ್ತಮುತ್ತ ಇರುವಂಥ ಪ್ರದೇಶಗಳಲ್ಲಿ ವಿ ಯೂಸ್ ಮೆನಿ ಪೆಸ್ಟಿಸೈಡ್, ಫಂಗಿಸೈಡ್ ಆರ್ ಪೆಸ್ಟ್ ಕಿಲ್ಲರ್ ಏನು ಸಬ್ಸ್ಟೆನ್ಸ್ ಆರ್ ಸಮ್ ಫರ್ಟಿಲೈಸರ್ಸ್ ಇವುಗಳೆಲ್ಲ ಹಾಕ್ತವೆ. these chemicals, even it is very important for the growth of your culturing plants, simultaneously it is showing some kind of a very toxic chemicals also. ಅದರೊಟ್ಟಿಗೆ it is mixed with some toxic chemicals. These toxic chemicals, if it is entered to your food chain, then this terminology is arising. Biomagnification, ಜೈವಿಕ ಸಂವರ್ಧನೆ or biological magnification ಅಂತ ಅಲ್ಲಿ ಬರ್ತದೆ. ಹೇಗೆ ಸರ್ ಈ ಕೆಮಿಕಲ್ಸ್ ಎಲ್ಲ ಹೌ ದೇ ಆರ್ ಎಂಟರಿಂಗ್ ಟು ಫುಡ್ ಚೈನ್ ಅಂತ ನಿಮಗೆ ಕ್ವಶನ್ ಇರ್ಬೋದು. ಮೈ ಡಿಯರ್ ಸ್ಟೂಡೆಂಟ್ಸ್, ಓಕೆ, ಯು ಜಸ್ಟ್ ಇಮ್ಯಾಜಿನ್ ಯು ಹ್ಯಾವ್ ಅ ಲ್ಯಾಂಡ್. Okay, you add some fertilizers or pesticides. When you add all these kind of chemical substance, it is simultaneously consisting some toxic chemicals also. These toxic chemicals, when rain male bittu adra mele, okay, it is mixed with the rain and it is joining to your water source alva. When it is ಜಾಯಿನ್ ಟು ವಾಟರ್ ಸೋರ್ಸ್, ಅಲ್ಲಿಂದ ನಮ್ಮ ಪಿಕ್ಚರ್ ಸ್ಟಾರ್ಟ್ ಆಗ್ತದೆ.
See, it is joined to water source. ಮಳೆ ಬಂತು, some toxic chemicals is entered to water source. ನೀರಿನ ಏನು ಜಾಗಕ್ಕೆ ಬಂದು ಈ ವಿಷಕಾರಿ ಅಂಶಗಳು ಸೇರಿಕೊಂಡಿತು. ಯಾವಾಗ ನೀರಿಗೆ ವಿಷಕಾರಿ ಅಂಶಗಳು ಸೇರಿಕೊಂಡಿತ್ತು, ಅಲ್ಲಿರುವಂಥ ಆಲ್ಗೆಗಳಾಗಿರ್ಬೋದು ಅಥವಾ ಸ್ಮಾಲ್ ಫಿಶಸ್ ಆಗಿರ್ಬೋದು, ಅವುಗಳ ಬಾಡಿಗೆ ಕೂಡ ಈ ಟಾಕ್ಸಿಕ್ ಅಥವಾ ವಿಷಾಂಶ ಸೇರಿಕೊಳ್ತದೆ. ಯಾವಾಗ ಆಲ್ಗೆ ಅಥವಾ ಸ್ಮಾಲ್ ಫಿಶಸ್ನ ಬಾಡಿ ಒಳಗೆ ಈ ವಿಷಾಂಶ ಸೇರಿಕೊಳ್ತದೋ ಅಲ್ಲಿಂದ ಅದು ಫುಡ್ ಚೈನಿಗೆ ಎಂಟರ್ ಆಗ್ತದೆ. ಹೇಗೆ ಸರ್? ಫ್ರಮ್ ಆಲ್ಗೆ ಟು ಸ್ಮಾಲ್ ಫಿಶ್ ಅಲ್ವಾ, ಸ್ಮಾಲ್ ಫಿಶ್ ಟು ಬಿಗ್ ಫಿಶ್ ಟು ಸಮ್ ಈಗಲ್, ಕರೆಕ್ಟ್? ಈಗಲ್. ಈಗ ಇದೊಂದು ಫುಡ್ ಚೈನಿಗೆ ಎಂಟರ್ ಆಯ್ತಾ? ಏನ್ ಎಂಟರ್ ಆಯ್ತು ಸರ್? ಅಲ್ಲಿ ಟಾಕ್ಸಿಕ್ ಸಬ್ಸ್ಟೆನ್ಸ್ ಎಂಟರ್ ಆಯ್ತು. ಟಾಕ್ಸಿಕ್ ಸಬ್ಸ್ಟೆನ್ಸ್, ವಾಟ್ ಯು ಮೀನ್ ಬೈ ಟಾಕ್ಸಿಕ್ ಸಬ್ಸ್ಟೆನ್ಸ್? ವಿಚ್ ಇಸ್ ಟಾಕ್ಸಿಕ್ ಟು ಅವರ್ ಬಾಡಿ. ಇವುಗಳೆಲ್ಲ ಇಫ್ ನಮ್ಮ ಈ ಫಿಶಸ್ ಆಗಿರ್ಬೋದು ಅಥವಾ ಸ್ಮಾಲ್ ಫಿಶ್ ಆಗಿರ್ಬೋದು, ಬಿಗ್ ಫಿಶ್ ಆಗಿರ್ಬೋದು, ಇವುಗಳು ಮನುಷ್ಯನ ಬಾಡಿ ಕೂಡ ಬರ್ತದೆ. ಯು ಮೇ ಬಿ ಹರ್ಡ್ ಎಕ್ಸಾಂಪಲ್ ಆಫ್ DDT ಅಲ್ವಾ? ಒನ್ಸ್ ಅಪಾನ್ ಅ ಟೈಮ್ ವಿ ಯೂಸ್ ಟು ಪ್ರಾನ್ ಥ್ರೂ DDT ವೆರಿ ಮಚ್. ನಾವು ತುಂಬಾ ಯುಟಿಲೈಸ್ ಮಾಡ್ತಿದ್ದೇವೆ DDT also showed biomagnification. Nothing but all these chemicals, toxic substances which are present on your fertilizer, fungicide, pesticides, they are reaching to your water source by means of a rain ಅಥವಾ ನೀರಿನ ತಳಭಾಗಕ್ಕೆ ಹೋಗಿ ಜಾಯಿನ್ ಆಗ್ತದೆ. ಅಲ್ಲಿಂದ ಇಟ್ ಈಸ್ ಎಂಟರ್ ಟು ಆಲ್ಗೆ ಟು ಸ್ಮಾಲ್ ಫಿಶ್, ದೆನ್ ಇಂಟು ಬಿಗ್ ಫಿಶ್, ಈಗಲ್. ಸೊ ದ್ಯಾಟ್ ಅಂದರೆ ಮೀನಿಂಗ್ ಏನು? ನಮ್ಮ ಬಾಡಿಯಲ್ಲಿ ಆ್ಯಸ್ ಟೈಮ್ ಪಾಸಸ್ ಈ ಟಾಕ್ಸಿಕ್ ಕೆಮಿಕಲ್ಸ್ನ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. ದೋಸ್ ಫಿನಾಮಿನಾ ಇಸ್ ಕಾಲ್ಡ್ ಆಸ್ ಅ ಬಯೋಮ್ಯಾಗ್ನಿಫಿಕೇಶನ್. ಓಕೆ, ಹಾಗಿದ್ರೆ ವಾಟ್ ಆರ್ ದ ಡೆಫಿನೇಷನ್ ಯು ಕ್ಯಾನ್ ಗಿವ್ ಸರ್ ಫಾರ್ ಬಯೋಮ್ಯಾಗ್ನಿಫಿಕೇಶನ್ ಅಂತ ನಿಮ್ಗೆ ಕೇಳಿದ್ರೆ, ಓಕೆ, ಬಯೋಮ್ಯಾಗ್ನಿಫಿಕೇಶನ್ ಇಟ್ ಇಸ್ ಅ ಫಿನಾಮಿನಾ ಇನ್ ವಿಚ್ the increasing amount of toxic substance in organism's body. ಪ್ರತಿಯೊಂದು ಜೀವಿಯ ದೇಹದಲ್ಲಿ ಇಂತಹ ವಿಷಾಂಶಗಳ ವಿಷಾಂಶಗಳ ಅಂಶ ಹೆಚ್ಚಾಗ್ತಾ ಹೋಗುವುದನ್ನು ನಾನು ಜೈವಿಕ ಸಂವರ್ಧನೆ ಅಂತ ಕರಿತೇವೆ. ಆ ಜೈವಿಕ ಸಂವರ್ಧನೆಯಿಂದಾಗಿ ಇವನ್ ವಿ ಕ್ಯಾನ್ ಲೂಸ್ ಅವರ್ ರಿಪ್ರೊಡಕ್ಟಿವ್ ಕೆಪಾಸಿಟಿ. ನಮ್ಮ ಸೆಲ್ಗಳಲ್ಲಿ ಇರುವಂತಹ ಮೆಟಬಾಲಿಕ್ ಆಕ್ಟಿವಿಟಿಗಳು ಕೂಡ ಆಲ್ಟರ್ ಆಗ್ತದೆ. ಇಟ್ ಈಸ್ ವೆರಿ ಡೇಂಜರಸ್ ಫಾರ್ ಅವರ್ ಮೆಟಬಾಲಿಕ್ ಆಕ್ಟಿವಿಟಿ. ಆ್ಯಂಡ್ from this we are finding great toxicity in our body. ಇವುಗಳಿಂದಾಗಿ ನಮ್ಮ ದೇಹದಲ್ಲಿ ವಿಷಾಂಶ ಜಾಸ್ತಿ ಆಗ್ತದೆ. ಅದರೊಟ್ಟಿಗೆ ನಮ್ಮಲ್ಲಿರುವಂಥ ಸಂತಾನೋತ್ಪತ್ತಿ ಕೆಪಾಸಿಟಿ ಶಕ್ತಿ ಕೂಡ ಕಮ್ಮಿ ಆಗ್ತದೆ. ಅದರೊಂದಿಗೆ ನಮ್ಮ ಬಾಡಿಯಲ್ಲಿ ಜೀವನ ಕ್ರಿಯೆಗಳಾಗಿರ್ಬೋದು, ಅದರ್ ಕ್ರಿಯೆಗಳಾಗಿರ್ಬೋದು, ನಮ್ಮ ಬಾಡಿಯಲ್ಲಿ ಆಗ್ತಾ ಇರುವಂಥದ್ದು ಅವುಗಳೆಲ್ಲ ಸಾಮರ್ಥ್ಯ ಕಮ್ಮಿ ಆಗ್ತಾ ಹೋಗ್ತದೆ. ಇವುಗಳು ನಮ್ಮ ಬಯೋಮ್ಯಾಗ್ನಿಫಿಕೇಶನ್. ಫುಡ್ ಚೈನ್ನ ಬಗ್ಗೆ ನಾವು ಕಲ್ತ್ವಿ ಮಕ್ಕಳೇ, ಅದರೊಂದಿಗೆ ಫುಡ್ ವೆಬ್ ಬಗ್ಗೆ ಕಲ್ತಿದ್ವಿ, ಬಯೋಮ್ಯಾಗ್ನಿಫಿಕೇಶನ್ ಬಗ್ಗೆ ಕೂಡ ಕಲ್ತಿದ್ದೇವೆ. ಇನ್ನು ನಮ್ಮಲ್ಲಿ ತುಂಬ ಅಂಶಗಳಿವೆ. ಓಝೋನ್ ಬಗ್ಗೆ ಕಲೀಲಿಕ್ಕಿದ್ದೇವೆ. ಅದರೊಂದಿಗೆ ನಾವು ತ್ಯಾಜ್ಯ ವಸ್ತುಗಳ ಬಗ್ಗೆ ಕಲೀಲಿಕ್ಕಿದ್ದೇವೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯುವ. ಓಕೆ, ದೀಸ್ ಆರ್ ಆಲ್ ಕ್ಲಾಸಸ್. ಈ ಎಲ್ಲ ಕ್ಲಾಸ್ಗಳು ಯಾಕೆ ಅಂದರೆ ಜಸ್ಟ್ ಟು ಬ್ರಷ್ ಅಪ್ ಯುವರ್ ಮೈಂಡ್. ವಾಟ್ ಎವರ್ ದ ಟೀಚರ್ಸ್ ಟಾಟ್ ಯು, ನಿಮಗೆ ನಿಮ್ಮ ಟೀಚರ್ಸ್ಗಳು ಏನೆಲ್ಲ ಹೇಳಿಕೊಟ್ಟಿದ್ದಾರೆ, ಇಟ್ ಇಸ್ ಅ ಅಲ್ಟಿಮೇಟ್ ಥಿಂಗ್. ವಿ ಆರ್ ಆಲ್ ಡೂಯಿಂಗ್ ದೀಸ್ ಎಫರ್ಟ್ ಜಸ್ಟ್ ಟು ಬ್ರಷ್ ಅಪ್ ಯುವರ್ ಮೈಂಡ್. ಓಕೆ, ಹೋಪ್ ಯು ಆರ್ ಹ್ಯಾವಿಂಗ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು ಸೋ ಮಚ್.